ವಿಶೇಷ ಜಾತ್ರೆಯನ್ನ ತೋರಿಸ್ತಾ ಇದ್ದೀವಿ. ಇದೇ ಈ ಹೊತ್ತಿನ ವಿಶೇಷ ದುಡ್ಡಿನ ಜಾತ್ರೆ. ಸಾಮಾನ್ಯವಾಗಿ ದೇವರ ಜಾತ್ರೆ ರಥೋತ್ಸವ ಅಂದ್ರೆ ಹೂವು ಹಣ್ಣು ಮಂಡಕ್ಕಿ ತೂರಿ ಭಕ್ತಿ ಸಮರ್ಪಿಸೋದು ಕಾಮನ್. ಆದ್ರೆ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗದ ಕಂಚೀಪುರ ಗ್ರಾಮದಲ್ಲಿ ವಿಶಿಷ್ಟ ಜಾತ್ರೆಯೊಂದು ನಡೆಯುತ್ತೆ. ಇಲ್ಲಿ ನಡೆಯೋ ವರದರಾಜಸ್ವಾಮಿ ಜಾತ್ರೆಯಲ್ಲಿ ದೇವರಿಗೆ ಹಣವೇ ನೈವೇದ್ಯ. ಎಲ್ಲರ ಮೊಗದಲ್ಲೂ ಸಂಭ್ರಮ, ಎಲ್ಲೆಲ್ಲೂ ಭಕ್ತರ ದಂಡು. ದೇವರೆಡೆಗೆ ಆಗೊಮ್ಮೆ ಈಗೊಮ್ಮೆ ತೂರಿ ಬರೋ ಹಣ. ಇದು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಕಂಚೀಪುರ ಗ್ರಾಮದಲ್ಲಿ ನಡೆದ ವರದರಾಜಸ್ವಾಮಿ ಜಾತ್ರೆಯ ಸಂಭ್ರಮ. ಉತ್ತರ ಮಳೆಯ ನಂತರ ಬರುವ ಮೊಟ್ಟ ಮೊದಲ ಜಾತ್ರೆ ಇದು. ಈ ಜಾತ್ರೆ ನಂತರವೇ ಮೈಸೂರಿನ ದಸರಾಕ್ಕೂ ಚಾಲನೆ ದೊರಕುತ್ತೆ ಅನ್ನೋ ಮಾತಿದೆ. ಮೊದಲು ದೇವರಿಗೆ ಮೊಸರು ಅನ್ನದ ಬಾನಗುತ್ತಿಯನ್ನು ತಂದು ಪಟ್ಟಕ್ಕೆ ಕೂರಿಸಲಾಗುತ್ತೆ. ಅದರ ಹಿಂದೆಯೇ ಭಕ್ತರು ದೇವರನ್ನ ತರ್ತಾರೆ. ಈ ಸಂದರ್ಭದಲ್ಲಿ ನೆರೆದಿದ್ದ ಭಕ್ತರು ದೇವರಿಗೆ ದುಡ್ಡನ್ನ ತೂರಿ ಹರಕೆ ತೀರಿಸ್ತಾರೆ. ಋಷಿಗಳು ಕೇಳಿದ ವರನೆಲ್ಲ ಕೊಟ್ಟಿದ್ದಕ್ಕೆ ವಿಷ್ಣುವಿಗೆ ವರದರಾಜ ಅಂತ ಇನ್ನೊಂದು ಹೆಸರು ಬಂತು. ಹಾಗೇನೆ ಇಲ್ಲಿ ವರದರಾಜ ಅಂದರೆ ವರ ಅಂದರೆ ದುಡ್ಡು ಅಂತೀವಿ ನಾವು. ಅಂದರೆ ಇಲ್ಲಿ ವರದರಾಜನಿಗೆ ಏನಂದರೆ ವಿಶೇಷ ಅಂದರೆ ಇಲ್ಲಿ ಕಾಸನ್ನು ಹುಂಡಿಗಾಗಲಿ ದೇವಸ್ಥಾನಕ್ಕಾಗಲಿ ಯಾರೂ ಕೊಡಲ್ಲ. ಎಷ್ಟು ನೀವು ಲಕ್ಷ ಅದಕ್ಕೆ ಏನು ಮಾಡ್ಕೊಂಡು, ಈಗ ಮಕ್ಕಳಾಗಿಲ್ಲ, ನಮಗೆ ಮದುವೆ ಆಗಿಲ್ಲ, ಇಲ್ಲ ನಮಗೇನೋ ಕೆಲಸ ಆಗಬೇಕು, ಇಷ್ಟಾರ್ಥ ಸಿದ್ಧಿ ಆದವರು ಅವರು ಎಷ್ಟು 1,000ನೋ 2,000ನೋ 100 500 10,000 ಇರ್ಬೋದು, ಲಕ್ಷ ಇರ್ಬೋದು, ಆ ಕಾಸನ್ನು ದೇವರ ಮೇಲೆ ಎರಿತಾರೆ. ರಾಜ್ಯದ ವಿವಿಧೆಡೆಯಿಂದ ಬಂದ ಸಾವಿರಾರು ಭಕ್ತರು ಈ ಜಾತ್ರೆಯಲ್ಲಿ ಪಾಲ್ಗೊಂಡು ನಾಣ್ಯಗಳನ್ನ ದೇವರತ್ತ ತೂರಿ ಪುನೀತರಾಗ್ತಾರೆ. ಈ ನಡುವೆಯೇ ಹೀಗೆ ತೂರಿದ ಹಣ ಆರಿಸಿಕೊಳ್ಳಲು ಬಟ್ಟೆ ಟವಲ್ಗಳನ್ನ ಹಿಡಿದುಕೊಂಡು ಭಕ್ತರು ಹಿಂದೆಯೇ ಹೋಗ್ತಾರೆ. ಹಣ ಆಯ್ದುಕೊಳ್ಳಲು ಭಕ್ತರು ನಾಮುಂದು ತಾಮುಂದು ಅಂತ ಮುಗಿ ಬೀಳ್ತಾರೆ. ಈಗ 10,000 20,000 ಇವೆಲ್ಲ ಅರ್ಚೆ ಮಾಡ್ಕೊಂಡಿರ್ತಾರೆ. ಕಷ್ಟ ಸುಖ ಪಡ್ಕೊಂಡು ನಾವು ಕೂರ್ತೀವಿ ಅಂತ ಅದ್ರ ಬಗ್ಗೆ ನಮ್ಮ ಸ್ವಾಮಿಗೆ ಕೂರ್ತಾರೆ. ಎಂಬು ಅಂದರೆ ಅದ್ರ ಬುತ್ತಿ ಬಾಣ ಅಂದರೆ ಅದು ಅಲ್ಲಿಂದ ಉತ್ತಮ ಇದರಿಂದ ಆ ಬುತ್ತಿ ಬಾಣಕ್ಕೆ ನಾವು ಕೂರ್ಸಿರ್ತೀವಿ, ಅರ್ಚೆ ಮಾಡ್ಕೊಂಡಿರ್ತಾರೆ ನಮ್ಮ ಕಷ್ಟ ಸುಖಕ್ಕೆ. ಇಂಥ ವಿಶಿಷ್ಟ ಪದ್ಧತಿಯನ್ನ ಬೇರೆಲ್ಲೂ ಕಾಣಲು ಸಾಧ್ಯವಿಲ್ಲ. ಈ ಜಾತ್ರೆ ಆರಂಭವಾದ ಮರುದಿನ ಅಂಬಿನೋತ್ಸವ ನಡೆಯುತ್ತೆ. 1 ವಾರ ಕಾಲ ಈ ಜಾತ್ರೆ ನಡೆಯುತ್ತೆ. ಅಂಬಿನ ಬೆಳಗಿನ ಜಾವ 16 ಸೇರು ಅಕ್ಕಿಯ ಅನ್ನ ತಯಾರಿಸಿ ಬಂದಂತಹ ಭಕ್ತರಿಗೆ ಪ್ರಸಾದವಾಗಿ ಹಂಚಲಾಗುತ್ತೆ. ಕುಮಾರಸ್ವಾಮಿ, ಸುವರ್ಣ ನ್ಯೂಸ್ 24/7 ಚಿತ್ರದುರ್ಗ. ಎಲ್ಲ ದೇವರ ಬಗ್ಗೆ ಒಂದೊಂದು ನಂಬಿಕೆ ಇರುತ್ತೆ. ಹಾಗೆ ಕಂಚೀಪುರದ ವರದರಾಜ ಸ್ವಾಮಿಯನ್ನ ಪೂಜಿಸಿದ್ರೆ ಕಷ್ಟಗಳು ನಿವಾರಣೆಯಾಗುತ್ತೆ, ಕೆಲಸ ಸಿಗತ್ತೆ, ದೆವ್ವ ಪಿಶಾಚಿಗಳು ಓಟವೆ, ರೋಗಗಳಿಂದ ಮುಕ್ತಿ ಪಡಿಬಹುದು ಅನ್ನೋ ನಂಬಿಕೆಗಳಿವೆ. ಹೀಗಾಗಿ ತಮ್ಮ ಸಂಕಷ್ಟ ನಿವಾರಣೆಗಾಗಿ ಇಲ್ಲಿಗೆ ಭಕ್ತರ ದಂಡೆ ಹರಿದು ಬರುತ್ತೆ. ತಾಲೂಕಿನ ಕಂಚೀಪುರದಲ್ಲಿರೋ ವರದರಾಜಸ್ವಾಮಿ ತಿರುಪತಿಯಿಂದ ಬಂದು ಇಲ್ಲಿ ನೆಲೆಸಿದ್ದಾನೆ ಅನ್ನೋದು ಪ್ರತೀತಿ. ತಿರುಪತಿಯಲ್ಲಿ ಆಂಜನೇಯ ಅಥವಾ ವರದರಾಯ ಸ್ವಾಮಿ ದೇವಸ್ಥಾನವಿದೆ.
ಅಲ್ಲಿ ತನ್ನ ಸಾಲ ತೀರಿಸು ಎಂದು ತಿಮ್ಮಪ್ಪ ಕೇಳಿದ್ದಕ್ಕೆ ಹಣ ಕೊಡಲು ನಿರಾಕರಿಸಿ ಇಲ್ಲಿಗೆ ಬಂದು ನೆಲೆಸಿದ್ದಾನೆ ಅನ್ನಲಾಗುತ್ತೆ. ಇಲ್ಲಿನ ವರದರಾಜ ಸ್ವಾಮಿಗೆ ವರ್ಷಕ್ಕೆ ಈ ಜಾತ್ರೆ ಸಂದರ್ಭದಲ್ಲಿ ಒಮ್ಮೆ ಮಾತ್ರ ನಾಮ ಇಡಲಾಗುತ್ತೆ. ಜಾತ್ರೆ ಆರಂಭವಾಯಿತು, ದೇವರು ಹೊರಟ ಅಂದ್ರೆ ಈ ಸ್ವಾಮಿಗೆ ಹಣದ ಹೊಳೆಯೇ ಹರಿದು ಬರುತ್ತೆ. ಬಡವ ಬಲ್ಲಿದರೆಲ್ಲದೆ ಎಲ್ಲರೂ ತಮ್ಮ ಶಕ್ತಿಯಾನುಸಾರ ಹರಕೆ ಹೊತ್ತು ಈ ಜಾತ್ರೆ ಸಂದರ್ಭದಲ್ಲಿ ಹರಕೆ ತೀರಿಸ್ತಾರೆ. ಮಕ್ಕಳಿಗೆ ಏನಾದ್ರು ಕೆಲಸ ಸಿಕ್ಕಾಗಲಿ ಇನ್ನೊಂದಾಗಲಿ ಕೆಲಸಕ್ಕೆ ದುಡ್ಡಾಗಲಿ ಅವು ತಂದು ಪೆಚ್ಚಿಗೆ ದುಡ್ಡು ಕೂರ್ತೀವಿ ಅಂತಂದು ಇದನ್ನ ಮಾಡೆಲ್ಲ ಕೂರಿ ಇದನ್ನ ಮಾಡಿ ಸ್ವಾಮಿಯಿಂದ ಅರಿಕೆಯನ್ನು ಒಪ್ಪಿಸ್ತಾರೆ. ಬೇರೆ ಬೇರೆ ಅರಿಕೆಯನ್ನು ಮಾಡ್ಕೊಂತಾರೆ. ಇನ್ನು ಈ ಜಾತ್ರೆ ಸಂದರ್ಭದಲ್ಲೇ ಸುಮಾರು 30 ಕಿಲೋಮೀಟರ್ ದೂರವಿರುವ ವಜ್ರ ಎಂದು ಕರೆಯಲಾಗುವ ಸ್ಥಳಕ್ಕೆ ಭಕ್ತರು ನಡೆದು ಬರ್ತಾರೆ. ಅಲ್ಲಿ ಸ್ನಾನ ಮಾಡಿ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಹೀಗೆ ಮಾಡಿದರೆ ತಮ್ಮ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗುತ್ತೆ ಅನ್ನೋದು ಭಕ್ತ ಸಮೂಹದ ನಂಬಿಕೆ. ಡಿ. ಕುಮಾರಸ್ವಾಮಿ, ಸುವರ್ಣ ನ್ಯೂಸ್ 24/7, ಚಿತ್ರದುರ್ಗ. ಕಂಚೀಪುರದ ವರದರಾಜಸ್ವಾಮಿ ಅಂಬಿನೋತ್ಸವ ಇಡೀ ರಾಜ್ಯದಲ್ಲಿ ನಡೆಯೋ ಮೊದಲ ಅಂಬಿನೋತ್ಸವ. ಈ ಜಾತ್ರೆ ಸಂದರ್ಭದಲ್ಲಿ ಇಡೀ ಗ್ರಾಮದಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಿರುತ್ತೆ. ಜಾತ್ರೆಗೆ ಬರುವವರು ಹಣ ತುಂಬಿಸಿಕೊಳ್ಳಲು ಬ್ಯಾಗ್ ಜೊತೆಗೆ ಬರ್ತಾರೆ. ಮಳೆಯ ನಂತರ ನಡೆಯುವ ಜಾತ್ರೆ ಈ ವರದರಾಜಸ್ವಾಮಿ ಜಾತ್ರೆ. ಆದ್ರೆ ಈ ಬಾರಿ ಉತ್ತರೆ ಮಳೆ ಸಹ ಜಿಲ್ಲೆಯ ರೈತರಿಗೆ ಕೈಕೊಟ್ಟಿದೆ. ಆದ್ರೆ ಭಕ್ತರು ಅದೇ ಉತ್ಸಾಹದಿಂದ ಹಬ್ಬ ಆಚರಿಸಿದ್ರು. ನಮ್ಮೂರಿಗೂ ಮಳೆ ಕರುಣಿಸಪ್ಪ ಅಂತ ಪ್ರಾರ್ಥಿಸಿದ್ರು. ವಿಷ್ಣುವಿನ ಇನ್ನೊಂದು ಅವತಾರವಾಗಿರುವ ವರದರಾಜ ಕಷ್ಟ ನಿವಾರಿಸ್ತಾನೆ, ರೋಗ ಮಾಯ ಮಾಡ್ತಾನೆ, ಮದುವೆ ಭಾಗ್ಯ ಕರುಣಿಸ್ತಾನೆ ಅನ್ನೋದು ಭಕ್ತರ ನಂಬಿಕೆ. ಈ ವರ್ಷ ಹರಕೆ ಏನಾರು ಹೇಳ್ಕೊಂಡ್ರೆ ಮುಂದಿನ ವರ್ಷ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಜನಗಳೆಲ್ಲ. ಹಾಗೆ ನಾವು ಅನ್ಕೊಂಡು ಹೇಳ್ಕೊಂಡಿದೀವಿ, ತೀರುತ್ತೆ ಅಂತ ಹೇಳ್ತಾರೆ ಜನ. ಏನೋ ನಮ್ಮ ಮನೆಯಲ್ಲಿ ಕುಟುಂಬಕ್ಕೆಲ್ಲ ಒಳ್ಳೇದಾಗ್ಲಿ, ಮತ್ತೆ ತೋಟದಲ್ಲೆಲ್ಲ ಚೆನ್ನಾಗಾಗ್ಲಿ, ಊರಿಂದು ಎಲ್ಲ ಚೆನ್ನಾಗಾಗ್ಲಿ ಅಂತ ಹೇಳ್ಕೊಂತಾರಂತೆ. ಜಾತ್ರೆಯ 2ನೇ ದಿನವೂ ಹಣ ತೂರಲಾಗುತ್ತೆ. ಇಲ್ಲೂ ಸಹ ಹಣ ಆರಿಸಿಕೊಳ್ಳಲು ಭಕ್ತರು ಮುಗಿಬೀಳ್ತಾರೆ. ಹೀಗೆ ಹೆಕ್ಕಿ ಒಬ್ಬೊಬ್ಬರು ಸುಮಾರು 1,000ದಿಂದ 10,000ದವರೆಗೆ ಹಣ ಸಂಗ್ರಹಿಸುತ್ತಾರೆ. ಹೀಗೆ ಹಣ ಸಂಗ್ರಹಿಸಿಕೊಳ್ಳೋಕೆ ಅಂತಾನೆ ಜಾತ್ರೆಗೆ ಚೀಲಗಳ ಸಮೇತ ಬಂದಿರ್ತಾರೆ. ಇವತ್ತಿನ ದಿವಸ ಮಳೆ ಬರುತ್ತೆ ಅನ್ನೋದು ನಮ್ಮ ಹಿರಿಯರ ನಂಬಿಕೆ. ಮತ್ತೆ ಇನ್ನೊಂದು ಅದಕ್ಕೆ ಶ್ರಮ ಎಷ್ಟಾಗ್ತೀವಿ, ಅದನ್ನ ಎಷ್ಟು ಹೊತ್ಕೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ ಪ್ರತಿಫಲ ಸಿಗುತ್ತೆ ಅನ್ನೋದು ಒಂದು ಎಲ್ಲ ಯುವಕರು ಮತ್ತೆ ಗ್ರಾಮದ ಎಲ್ಲ ಗಂಡು ಮಕ್ಕಳ ಒಂದು ಈಡೇರಿಕೆ. ಸೊ ಅದರಿಂದ ಎಲ್ಲ ಬರಿಗಾಲಲ್ಲಿ ಸಿದ್ದರ ಬೆಟ್ಟಕ್ಕೆ ನಡೀತಾರೆ. ಇವತ್ತಿನ ದಿವಸ ರಾತ್ರಿಯಾಗಲೂ ನಡೀತಾರೆ. ಸುಮಾರು ಒಂದು 30-40 ಕಿಲೋಮೀಟರ್ ಆಗುತ್ತೆ. ಅಷ್ಟು ಭಾಳ ಅದರಿಂದ ಅನುಕೂಲನೂ ಪಡಿತಾರೆ. ಮತ್ತೆ ದುಡ್ಡು ಆರಕೆ ಮಾಡ್ಕೊತಾರೆ. ದುಡ್ಡು ನಾವು ಇಷ್ಟು ದೂರ ಬಿಡ್ತೀವಪ್ಪ, ನಮಗೆ ಇಷ್ಟು ಅನುಕೂಲ ಆದರೆ ಈ ಥರ ಆಗುತ್ತೆ ಅಂತ. ಆ ಥರ ಈಡೇರಿದಾವೆ. ಎಷ್ಟೋ ಪ್ರಾಬ್ಲಮ್ಗಳು, ಎಷ್ಟೋ ಕಷ್ಟಗಳು ಈಡೇರಿದಾವೆ ನಮ್ಮ ದೇವರಿಂದ. ಒಟ್ಟಾರೆ ವರದರಾಜಸ್ವಾಮಿ ಜಾತ್ರೆ ಹಿನ್ನೆಲೆಯಲ್ಲಿ ಇಡೀ ಹಳ್ಳಿಯಲ್ಲಿಯೇ ಹಬ್ಬದ ವಾತಾವರಣ ಕಂಡುಬರುತ್ತೆ.
ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಬರುವ ಭಕ್ತರು 2 ದಿನಗಳ ಕಾಲ ಇಲ್ಲಿಯೇ ಉಳಿದು ದೇವರ ಕೃಪೆಗೆ ಪಾತ್ರರಾಗ್ತಾರೆ. ಡಿ. ಕುಮಾರಸ್ವಾಮಿ, ಸುವರ್ಣ ನ್ಯೂಸ್ 24/7, ಚಿತ್ರದುರ್ಗ. ನೋಡಿದ್ರಲ್ಲ, ದುಡ್ಡಿನ ಜಾತ್ರೆಯನ್ನ ಹಣ ಇಲ್ಲ ಅಂದ್ರೆ ಏನೂ ಇಲ್ಲ ಅನ್ನೋದು ಜನಸಾಮಾನ್ಯರ ಮಾತು. ಹಾಗಾಗಿಯೇ ಇರಬೇಕು, ಈ ದೇವರಿಗೂ ಹಣ ಕೊಟ್ಟು ಸಂತುಷ್ಟಿ ಪಡುತ್ತಾರೆ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.